ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಆಶಾಕಿರ್ನ ಓಲ್ಡ್ ಏಜ್ ಕಿಚನ್. ಸೊ ಕಳೆದ 4 ದಿವಸದಿಂದ ನಮ್ಮ ಬಡ್ಡಿ ರಜೆದಲ್ಲಿದ್ದಾರೆ. ತಿಂಡಿ, ಊಟ, ಅಡಿಗೆ ಎಲ್ಲ ನಾವು, ನಮ್ಮ ವೈಫು, ನಮ್ಮ ಸಿಬ್ಬಂದಿ ಹತ್ತಿರ ನಾವು ಮಾಡ್ತಾ ಇದ್ದೇವೆ. ಇವತ್ತು ತಿಂಡಿಗೆ ದೋಸೆ ಇದೆ. ದೋಸೆ, ಸಾಗು, ಚಟ್ನಿ ಮಾಡ್ತಾ ಇದ್ದೇವೆ. ಓಕೆ, ಸುಮಾರು 50 ಜನರಿಗೆ ತಿಂಡಿ ಮಾಡಬೇಕಾಗತ್ತೆ ಅಡಿಗೆ ಎಲ್ಲಾನು. ಇವತ್ತು ಸಾಗುಗೆ ನೋಡಿ, ಸಾಗು ಇದು ಕ್ಯಾಪ್ಸಿಕಮ್ಮು, ಬೀನ್ಸು, ಕಾಲಿಫ್ಲವರು, ಮತ್ತೆ ಕ್ಯಾರೆಟು, ಇದು ಬಟಾಣಿ, ಮತ್ತೆ ಆಲೂಗಡ್ಡೆ, ಸಾಗುಗೆ ಟೊಮಾಟೊ, ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಾಗು ಮಾಡೋಕ್ಕೆ. ಆಮೇಲೆ ಚಟ್ನಿಗೆ ಹುರುಗಡ್ಲೆ, ಆಮೇಲೆ ನಾವು ಪುಟಾಣಿ ಅಂತೀವಿ. ರಾತ್ರಿ ನೆನೆಯಿಟ್ಟಂತ ಕಡಲೆಬೇಳೆ, ತುರಿದಿರು ಕೊಬ್ಬರಿ, ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಕೊತ್ತಂಬರಿ, ಶುಂಠಿ. ನಾವು ಬೆಳ್ಳುಳ್ಳಿ ಉಪಯೋಗ ಮಾಡಲ್ಲ ಅಡುಗೆಗೆ, ಬೆಳ್ಳುಳ್ಳಿ ಹಾಕಲ್ಲ, ನಮ್ಮಲ್ಲಿ ಬೆಳ್ಳುಳ್ಳಿ ವಾಪರ್ಸಲ್ಲ ನಮ್ಮ ಆಶ್ರಮದಲ್ಲಿ. ಸೊ ಇದು ದೋಸೆ ಇಟ್ಟು, ಇದು ನಮ್ಮ ಶ್ರೀಮತಿ, ಇದು ದೋಸೆ ಇಟ್ಟು ರೆಡಿ ಆಗ್ತಾ ಇದೆ. ಆಮೇಲೆ ಆಲೂಗಡ್ಡೆ ಕೊಡು. ಯಾವತ್ತೂ ಹಿಂದೆ ಹಾಕಲ್ಲ, ಅಡಿಗೆನೂ ಮಾಡ್ತೇವಿ, ಕಸನೂ ಗುಡಿಸ್ತೇವಿ, ಡೈಪರು ಚೇಂಜ್ ಮಾಡ್ತೇವಿ, ಎಲ್ಲ ಆಲ್ ರೌಂಡ್ ಎಲ್ಲ ಕೆಲಸನೂ ಮಾಡ್ತೇವಿ. ಯಾವುದನ್ನು ತಾರತಮ್ಯ ಇಲ್ಲ, ಹೆಚ್ಚು ಕಡಿಮೆ ಇಲ್ಲ. ಸೊ ಅಂದರೆ ನಮ್ಮದು ಆಶ್ರಮ ಸುಸಜ್ಜಿತವಾಗಿ ನಡೀತಾ ಇದೆ. ಆಲ್ಮೋಸ್ಟ್ ಸಾಗು ಒಗ್ಗರಣೆ ರೆಡಿ ಆಯಿತು. ಬಂದ ತಕ್ಷಣ ಹಾಕಿರೋದು. ಹಾಂ, ಮಾಡ್ತೀವಿ ತಾನೆ. ಅದಕ್ಕೊಂದು ಸ್ವಲ್ಪ ಚಟ್ನಿಗೆ ಕಡಲೆ, ಹುರುಗಡ್ಲೆ, ಮೆಣಸಿನ, ಕಡಲೆಬೇಳೆ, ಮೆಣಸಿನಕಾಯಿ, ಕೊಬ್ಬರಿ, ಚಟ್ನಿ ರೆಡಿ ಆಯಿತು. ಚಟ್ನಿ ರೆಡಿ ಆಯ್ತು. ಈಗ ಇದಕ್ಕೆ ಒಗ್ಗರಣೆ, ಜೀರಿಗೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಕರಿಬೇವು ಹಾಕಿ ಹಾಗೆ ಮಾಡ್ತೀವಿ. ಚಟ್ನಿ ರೆಡಿ. ಸಡ್ ದೋಸೆ ನಮಗೆ 6 ದೋಸೆ ಹಾಕವಲ್ಲ. $150 ಬೇಕು ಹೊತ್ತು ಅನ್ಸುತ್ತೆ. ಒಂದು 50-60 ಆಗಿದ್ದಾವೆ ದೋಸೆ. ಈಗ ತಿಂಡಿ ಕೊಟ್ಬಿಟ್ಟು ಟೈಮ್ ಆಗಿದೆ. ಸಾಗು ರೆಡಿ ಆಯಿತು, ಚಟ್ನಿ ರೆಡಿ ಇದೆ, ಚಟ್ನಿ ರೆಡಿ ಇದೆ, ದೋಸೆ ರೆಡಿ ಇದೆ. ಸರ್ವ್ ಮಾಡೋಣ ಅಲ್ವೇನಾ? ನಮ್ಮ ಕಿಚನಲ್ಲಿ ಎಲ್ರಿಗೂ ಒಂದೇ ತಿಂಡಿ. ಒಂದೇನಪ್ಪ ಅಂದ್ರೆ ಇಲ್ಲೇ ನಮ್ಮ ಕಿಚನ್ ಅಲ್ಲಿ, ನಮ್ಮ ಆಶಾಕಿರ್ನ ಓಲ್ಡ್ ಏಜ್ ಹೋಮ್ ಅಲ್ಲಿ ಎಲ್ರಿಗೂ ಒಂದೇ ತಿಂಡಿ, ಇನ್ಕ್ಲೂಡಿಂಗ್ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ತಂದೆ ತಾಯಿ, ನಮ್ಮ ಫ್ಯಾಮಿಲಿಯಿಂದ ಹಿಡಿದು ವರ್ಕರ್ಗೆ ಎಲ್ರಿಗೂ ಒಂದೇ ತಿಂಡಿ. ತಾರತಮ್ಯ ಇಲ್ಲ, ಬೇರೆ ಬೇರೆ ಇಲ್ಲ. ಎಲ್ರಿಗೂ ಒಂದೇ ತರ, ಒಂದೇ ತಿಂಡಿ, ಒಂದೇ ಊಟ, ಒಂದೇ ಕಿಚನ್. ಸೊ ಅದು ನಮ್ಮ ವಿಶೇಷತೆ. ಖಾರ ಕಡಿಮೆ ಹಾಕ್ತೀವಲ್ಲ ಸ್ವಲ್ಪ. ಹೌದೌದು, ಬೇಕು ಅವ್ರಿಗೆ ಖಾರ ಜಾಸ್ತಿ. ಯಾರು ಮಾಡಿದ್ದು? ಅದಕ್ಕೆ. ನಮಸ್ಕಾರ, ಹೇಗಿದೆ ತಿಂಡಿ? ನಾನೇ ಮಾಡಿದ್ದು. ಒಂದ್ 4 ದಿವಸದಿಂದ ನಾನೇ ಮಾಡ್ತಾ ಇದ್ದೀನಲ್ಲ. ದೋಸೆ ಮೇಡಮ್ ಮಾಡಿದ್ದು, ವೈಫು ಅವ್ರು ಮಾಡ್ತಾ ಇದ್ದಾರೆ. ಸಾಗು ಮತ್ತೆ ಚಟ್ನಿ ಎಲ್ಲ ಸೇರೇ ಮಾಡ್ತಾ ಇರೋದು ಅಲ್ವಾ? ತಿನ್ನಿ ಸರ್ ನಿಧಾನಾಗಿ. ಓಕೆ, ಬೇಕಂದ್ರೆ ಕೇಳಿ. ಯಾರು ಮಾಡಿದ್ದು? ನಾನು.